ಒಂದು ದಿನ ಒಂದು ಚಿಕ್ಕ ಮೇಕೆ ಕಾಡಿನಲ್ಲಿ ನಡೆದಾಡುತ್ತಿತ್ತು. ಚಿಕ್ಕ ಮೇಕೆ ತುಂಬಾ ಸಂತೋಷವಾಗಿತ್ತು. ಅದು ಕಾಡಿನಲ್ಲಿ ಆಟವಾಡಲು ಮತ್ತು ಹುಲ್ಲು ತಿನ್ನಲು ಇಷ್ಟಪಡುತ್ತಿತ್ತು. ಅದರ ಸಮಯದಲ್ಲಿ ದೊಡ್ಡ ಮೇಕೆ ದೊಡ್ಡ ಮರದ ನೆರಳಲ್ಲಿ ವಿಶ್ರಾಂತಿ ಪಡೆಯಲು ಬಂದಿತು. ಆದರೆ ಅದು ಸರಿಯಾಗಿ ನಿಂತುಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾಲುಗಳು ಸಡಿಲವಾಗಿದ್ದು ಉಸಿರಾಡಲು ತೊಂದರೆ ಆಗುತ್ತಿತ್ತು. ಚಿಕ್ಕ ಮೇಕೆ ಹತ್ತಿರ ಬಂದು ಕೇಳಿತು, ದೊಡ್ಡ ಮೇಕೆ, ನೀವು ಸಿಕ್ಕಿಕೊಂಡಿದ್ದೀರಾ? ದೊಡ್ಡ ಮೇಕೆ ಸ್ವಲ್ಪ ಚಿಂತಿತರಾಗಿ ಹೇಳಿದರು, ಹೌದು ಚಿಕ್ಕ ಮೇಕೆ, ಸ್ವಲ್ಪ ಸಹಾಯ ಮಾಡಬಲ್ಲೆಯಾ? ಚಿಕ್ಕ ಮೇಕೆ ಭಯಪಡದೆ ಬೇಗನೆ ದೊಡ್ಡ ಮೇಕೆಯ ಹತ್ತಿರ ಹೋಗಿತು. ಅದು ದೊಡ್ಡ ಮೇಕೆ ಮತ್ತು ಮರವನ್ನು ಸರಿಪಡಿಸಲು ಸಹಾಯ ಮಾಡಿತು. ದೊಡ್ಡ ಮೇಕೆ ಸಂತೋಷದಿಂದ ನಗುತ್ತಲೇ ಇದ್ದರು. ನೀವು ತುಂಬಾ ಒಳ್ಳೆಯ ಚಿಕ್ಕ ಮೇಕೆ, ನಿಮ್ಮ ಸಹಾಯವಿಲ್ಲದೆ ನಾನು ಏನು ಮಾಡಿದ್ದೇನೂ ಗೊತ್ತಿಲ್ಲ ಎಂದರು ದೊಡ್ಡ ಮೇಕೆ. ಚಿಕ್ಕ ಮೇಕೆ ಸಂತೋಷದಿಂದ ನಗಿತು. ಅದು ಯೋಚಿಸಿತು, ಎಲ್ಲಾ ಸಮಯವೂ ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ಸಹಾಯ ಮಾಡಬೇಕು. ಕೆಲವು ದಿನಗಳ ನಂತರ ಚಿಕ್ಕ ಮೇಕೆ ನದಿಯನ್ನು ದಾಟಲು ಪ್ರಯತ್ನಿಸುತ್ತಿದ್ದಾಗ ಸಿಕ್ಕಿಬಂದಿತು. ನದಿ ನೀರು ತುಂಬ ವೇಗವಾಗಿ ಹರಿಯುತ್ತಿದೆ. ಯಾರೂ ಹತ್ತಿರ ಇಲ್ಲ. ಆ ಸಮಯದಲ್ಲಿ ದೊಡ್ಡ ಮೇಕೆ ಬಂದು ಚಿಕ್ಕ ಮೇಕೆಯನ್ನು ನೀರಿನಿಂದ ರಕ್ಷಿಸಿತು. ಚಿಕ್ಕ ಮೇಕೆ ಸಂತೋಷದಿಂದ ನಗಿತು. ನೋಡು, ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದು ತಿರಬರುತ್ತದೆ ಎಂದು ಯೋಚಿಸಿತು. ಆ ದಿನದಿಂದ ಚಿಕ್ಕ ಮೇಕೆ ಮತ್ತು ದೊಡ್ಡ ಮೇಕೆ ಒಳ್ಳೆಯ ಗೆಳೆಯರಾಗಿದ್ದು ಯಾವಾಗಲೂ ಒಬ್ಬರೊಬ್ಬರ ಸಹಾಯ ಮಾಡುತ್ತಿದ್ದರು. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದು ತಿರಬರುತ್ತದೆ. ಒಂದು ಕಾಲದಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ದಯಾಳು ಉಪ್ಪು ವ್ಯಾಪಾರಿ ಜೀವನ ಹೊಂದಲು. ಅವನಿಗೆ ಒಂದು ಕತ್ತೆ ಇತ್ತು. ಪ್ರತಿ ಬೆಳಿಗ್ಗೆ ಅವನು ಕತ್ತೆಯ ಬೆನ್ನ ಮೇಲೆ ಉಪ್ಪಿನ ಚೀಲವನ್ನು ಹಾಕಿಕೊಂಡು ಮಾರ್ಕೆಟ್ಗೆ ಹೋಗುತ್ತಿದ್ದ. ಮತ್ತೆ ಮನೆಗೆ ಹಿಂದಿರುಗುತ್ತಿದ್ದ. ಮೊದಲು ಕತ್ತೆ ಚೆನ್ನಾಗಿ ಕೆಲಸ ಮಾಡುತ್ತಿತ್ತು. ಆದರೆ ಕೆಲವು ದಿನಗಳಲ್ಲಿ ಅದು ಸೋಮಾರಿ ಮತ್ತು ಕುಶಾಗ್ರವಾಗಿತ್ತು. ಒಂದು ದಿನ ಕತ್ತೆ ಯೋಚಿಸಿತು, ನಾನು ಪ್ರತಿದಿನ ಇಷ್ಟು ಭಾರವಾದ ಹೊರೆ ಹೊರುವುದೇನೆ? ಇದನ್ನು ಹೇಗೆ ಸುಲಭಪಡಿಸಬಹುದು? ಮುಂದಿನ ದಿನ ಅವರು ನದಿಯನ್ನು ದಾಟುತ್ತಿರಲು ಕತ್ತೆ ನೀರಿನಲ್ಲಿ ಕುಳಿತುಕೊಂಡಿತು. ಉಪ್ಪಿನ ಚೀಲ ಒದ್ದೆಯಾಗಿ ತೂಕ ಕಡಿಮೆಯಾಯಿತು. ಕತ್ತೆ ಹೀಗೆ ಹೇಳಿತು, ಹಾ, ಈಗ ನನ್ನ ಹೊರೆ ತಗ್ಗಿದೆ. ಇದನ್ನೇ ಪ್ರತಿದಿನ ಮಾಡುತ್ತೇನೆ. ಉಪ್ಪು ವ್ಯಾಪಾರಿ ಇದನ್ನು ನೋಡಿದ, ಆದರೆ ಏನೂ ಹೇಳಲಿಲ್ಲ. ಮುಂದಿನ ಬೆಳಗ್ಗೆ ಅವನು ಕತ್ತೆಗೆ ಪಾಠ ಕಲಿಸೋಣ ಎಂದು ನಿರ್ಧರಿಸಿದ. ಈ ಬಾರಿ ಉಪ್ಪಿನ ಬದಲು ಬಟ್ಟೆಗಳ ಚೀಲಗಳನ್ನು ಹಾಕಿದ. ಎಲ್ಲಾ ಸಮಯದಂತೆ ಕತ್ತೆ ನೀರಿನಲ್ಲಿ ಕುಳಿತುಕೊಂಡಿತು. ಆದರೆ ಈ ಬಾರಿ ಚೀಲಗಳು ಇನ್ನೂ ಭಾರವಾದವು. ಕತ್ತೆ ಎದ್ದು ನಿಲ್ಲಲು ಪ್ರಯತ್ನಿಸಿತು, ಆದರೆ ಸಾಧ್ಯವಾಗಲಿಲ್ಲ. ಅದು ಕಿರುಚಿತು, ಹೀ ಹಾವ್, ಸಹಾಯ ಮಾಡಿ. ವ್ಯಾಪಾರಿ ನಕ್ಕು ಹೇಳಿದ, ಸೋಮಾರಿತನ ಒಳ್ಳೆಯದು ಅಲ್ಲ. ನನ್ನ ಚಿಕ್ಕ ಕತ್ತೆಯೇ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ. ಆ ದಿನದಿಂದ ಕತ್ತೆ ತನ್ನ ತಪ್ಪನ್ನು ಅರಿತುಕೊಂಡಿತು. ಪ್ರತಿದಿನ ಚೆನ್ನಾಗಿ ಕೆಲಸ ಮಾಡಿತು. ಮತ್ತೆ ಎಂದಿಗೂ ಮೋಸ ಮಾಡಲು ಯತ್ನಿಸಲಿಲ್ಲ. ಸೋಮಾರಿತನ ಮತ್ತು ಮೋಸ ಎಂದಿಗೂ ಕಷ್ಟ ಕೊಡುತ್ತವೆ. ಮನಪೂರ್ವಕವಾದ ಕೆಲಸ ಯಶಸ್ಸು ತರುತ್ತದೆ. ಒಂದು ಹಸಿರುಗಟ್ಟಿದ ಕಾಡಿನಲ್ಲಿ ಒಂದು ಚಿಕ್ಕ ಇಲಿ ಸ್ವತಂತ್ರವಾಗಿಯೂ ಸಂತೋಷವಾಗಿಯೂ ವಾಸಿಸುತ್ತಿತ್ತು. ಅದು ಪ್ರತಿದಿನವೂ ಹೂವೊಂದಿಗೂ ಆಟವಾಡುತ್ತಿತ್ತು. ಗಾಳಿಯೊಂದಿಗೆ ಉಲ್ಲಾಸದಿಂದ ಓಡಾಡುತ್ತಿತ್ತು. ನೀರಿನಲ್ಲಿ ಈಜುತ್ತಾ ಖುಷಿಪಡುತ್ತಿತ್ತು. ಒಂದು ದಿನ ಒಂದು ದೊಡ್ಡ ಆನೆ ಕಾಡಿಗೆ ಬಂದಿತು. ಅದರ ಹೆಜ್ಜೆಗಳ ಸದ್ದು ನೆಲವನ್ನೇ ಅಲುಗಾಡಿಸಿತು ಮತ್ತು ಅದರ ಉಸಿರಾಟದ ಸದ್ದು ಕೂಡ ಗುಡುಗಿನಂತೆ ಇತ್ತು. ಉಳಿದ ಪ್ರಾಣಿಗಳೆಲ್ಲ ಭಯದಿಂದ ಓಡಿಹೋಗಿ ಅಡಗಿಕೊಂಡವು. ಆದರೆ ಚಿಕ್ಕ ಇಲಿ ಮಾತ್ರ ಶಾಂತವಾಗಿತ್ತು. ಆ ಇಲಿ ನೇರವಾಗಿ ಆನೆಯ ಬಳಿಗೆ ಹೋಗಿ ಹೇಳಿದರು, ನಮಸ್ಕಾರ ದೊಡ್ಡ ಆನೆ ಅಣ್ಣ. ಇಲ್ಲಿ ಎಲ್ಲರೂ ಒಳ್ಳೆಯವರು. ಇಲ್ಲಿ ಯಾರು ಯಾರಿಗೂ ಹಾನಿ ಮಾಡಲ್ಲ. ನೀವು ಇಲ್ಲಿ ಸಂತೋಷವಾಗಿ ಇರಬಹುದು. ಆನೆ ಸಣ್ಣ ನಗು ಹಾಕಿ ಹೇಳಿತು, ಧನ್ಯವಾದಗಳು ಚಿಕ್ಕ ಇಲಿ. ನೀನು ಧೈರ್ಯದಿಂದ ಮಾತನಾಡುತ್ತಿದ್ದೀಯೆ. ನಾವು ಇಬ್ಬರೂ ಸ್ನೇಹಿತರಾಗೋಣವೇ? ಆದ ನಂತರ ಚಿಕ್ಕ ಇಲಿ ಆನೆಗೆ ಕಾಡು ತೋರಿಸಿತು. ಅವರು ಒಟ್ಟಾಗಿ ಆಟವಾಡಿ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಅವರು ಉತ್ತಮ ಸ್ನೇಹಿತರಾದರು.
ಒಂದು ದಿನ ಚಿಕ್ಕ ಇಲಿ ಅಚಾನಕ್ಕಾಗಿ ಒಂದು ಆಳವಾದ ಕೊಂದಾಯಿಗೆ ಬಿದ್ದು ಬಿಟ್ಟಿತು. ಅದು ಸಹಾಯ ಸಹಾಯ ಎಂದು ಕಿರಿಚಿತ್ತು. ಆದರೆ ಅದರ ಶಬ್ದ ಯಾರಿಗೂ ಕೇಳಿಸಲಿಲ್ಲ. ಆದರೆ ಆನೆಯ ಕಿವಿಗೆ ಮಾತ್ರ ಆ ಶಬ್ದ ಸ್ಪಷ್ಟವಾಗಿ ಬಂತು. ಅದು ತಕ್ಷಣ ಓಡಿ ಬಂದು ಚಿಕ್ಕ ಇಲಿಯನ್ನು ರಕ್ಷಿಸಿತು. ಆ ಘಟನೆ ನಂತರ ಅವರ ಸ್ನೇಹ ಇನ್ನೂ ಗಟ್ಟಿಯಾಯಿತು. ಅವರು ಪ್ರತಿದಿನವೂ ಒಟ್ಟಾಗಿ ಆಟವಾಡಿ, ಹಾಡು ಹಾಡಿ, ಕತೆಗಳು ಹಂಚಿಕೊಂಡು ಕಾಲ ಕಳೆಯುತ್ತಿದ್ದರು. ಇತರ ಪ್ರಾಣಿಗಳು ಈ ಸ್ನೇಹವನ್ನು ನೋಡಿ ಸಂತೋಷಪಟ್ಟವು. ಕಾಡಿನಲ್ಲಿ ಒಗ್ಗಟ್ಟು ಮತ್ತು ಸ್ನೇಹ ವೃದ್ಧಿಯಾಯಿತು. ಎಲ್ಲ ಪ್ರಾಣಿಗಳು ಪರಸ್ಪರ ಸ್ನೇಹದಿಂದ, ಶ್ರದ್ಧೆಯಿಂದ ಜೀವನ ನಡೆಸಲಾರಂಭಿಸಿತು. ಒಂದು ಶಾಂತವಾದ ಸಣ್ಣ ಪಟ್ಟಣದಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ಕತೆಗಳನ್ನು ಬರೆಯುವುದು, ಚಿತ್ರಗಳನ್ನು ಬಿಡಿಸುವುದು ಇಷ್ಟಪಡುವವನಾಗಿದ್ದ. ಒಂದು ದಿನ ಶಾಲೆಯ ಚೀಲವನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅವನಿಗೆ ಹಳೆಯ ಪೆನ್ಸಿಲ್ ಸಿಕ್ಕಿತು. ಅದರ ತುದಿ ಬೆಳ್ಳಿಯಂತೆ ಮಿನುಗುತ್ತಿತ್ತು. ಆ ಪೆನ್ಸಿಲ್ ಏಕಾಏಕಿ ಮಾತಾಡಲು ಶುರು ಮಾಡಿತು. ನಮಸ್ಕಾರ ಅರ್ಜುನ, ನಾನು ಮಾತನಾಡುವ ಪೆನ್ಸಿಲ್. ನೀನು ಏನು ಬರೆಯುತ್ತೀಯೋ ಅದನ್ನು ನಾನು ಜೀವಂತ ಮಾಡಬಹುದು. ಅರ್ಜುನ ಆಶ್ಚರ್ಯದಿಂದ ಬರೆದ ಒಂದು ದೊಡ್ಡ ಚಾಕೊಲೇಟ್ ಕೇಕ್. ತಕ್ಷಣವೇ ರುಚಿಯಾದ ಕೇಕ್ ಅವನ ಮುಂದೆ ಕಾಣಿಸಿಕೊಂಡಿತು. ಮುಂದಿನ ದಿನ ಪೆನ್ಸಿಲ್ ನಿಧಾನವಾಗಿ ಹೇಳಿತು, ಅರ್ಜುನ, ನನ್ನನ್ನು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬಳಸಬೇಕು. ಕೆಲವು ದಿನಗಳ ನಂತರ ಅರ್ಜುನ ಶಾಲಾ ಪುಸ್ತಕಾಲಯದಲ್ಲಿ ಒಂದು ಹಳೆಯ ಪುಸ್ತಕ ಕಂಡುಹಿಡಿದ. ಅದನ್ನು ತೆರೆಯುತ್ತಿದ್ದಂತೆ ಪುಸ್ತಕ ಮಿನುಗಿತು. ನಾನು ಮಾಂತ್ರಿಕ ಪುಸ್ತಕ. ಜಗತ್ತಿನ ಎಲ್ಲ ಜ್ಞಾನವೂ ನನ್ನೊಳಗೆ ಇದೆ. ನೀನು ನನ್ನನ್ನು ಓದಿದರೆ ನಿನ್ನ ಪ್ರತಿಭೆಯನ್ನು ಸರಿಯಾಗಿ ಬಳಸುವುದು ಕಲಿಸುತ್ತೇನೆ ಅಂದಿತು. ಆದರೆ ಅರ್ಜುನ ಅದನ್ನು ಲೆಕ್ಕಿಸಲೇ ಇಲ್ಲ. ಅವನು ಪ್ರತಿದಿನ ಪೆನ್ಸಿಲ್ನಿಂದ ಸಿಹಿ ತಿಂಡಿಗಳು, ಆಟಿಕೆಗಳು, ಆಟಗಳನ್ನು ಮಾತ್ರ ಮಾಡಿಸುತ್ತಿದ್ದ. ಸ್ವಲ್ಪ ದಿನಗಳಲ್ಲಿ ಅವನ ಸ್ನೇಹಿತರು ಅಸೂಯೆ ಪಡುವುದಕ್ಕೆ ಶುರು ಮಾಡಿದರು. ಅರ್ಜುನನಿಗೂ ಸಂತೋಷ ಇಲ್ಲವಾಗಿತ್ತು. ಒಂದು ಸಂಜೆ ಮಾಂತ್ರಿಕ ಪುಸ್ತಕ ಮೃದುವಾಗಿ ಹೇಳಿತು, ಅರ್ಜುನ, ನಿಜವಾದ ಸಂತೋಷ ಮಾಂತ್ರಿಕದಿಂದ ಬರುವುದಿಲ್ಲ. ಅದು ಹಂಚಿಕೊಳ್ಳುವಲ್ಲಿ, ಕಲಿಯುವಲ್ಲಿ, ಶ್ರಮಿಸುವಲ್ಲಿಯೇ ಬರುತ್ತದೆ. ನಿನ್ನ ಪೆನ್ಸಿಲ್ ಅನ್ನು ನಿನಗಾಗಿ ಮಾತ್ರವಲ್ಲ, ಇತರರಿಗೆ ಸಹಾಯ ಮಾಡಲು ಉಪಯೋಗಿಸು. ಅರ್ಜುನ್ ಯೋಚಿಸಿ ಮರುದಿನ ಮಾತನಾಡುವ ಪೆನ್ಸಿಲ್ನಿಂದ ಒಳ್ಳೆಯದನ್ನು ಚಿತ್ರಿಸಿದನು. ಪುಸ್ತಕಗಳಿಲ್ಲದ ಮಕ್ಕಳಿಗೆ ಪುಸ್ತಕಗಳು, ಹಸಿದವರಿಗೆ ಆಹಾರ, ಆಟಿಕೆಗಳಿಲ್ಲದ ಮಕ್ಕಳಿಗೆ ಆಟಿಕೆಗಳು. ಅದಾಗ ಮಾಂತ್ರಿಕ ಪುಸ್ತಕ ಬೆಳಗುತ್ತಾ ಹೇಳಿತು, ಈಗ ನೀನು ನಿಜವಾದ ಮಾಂತ್ರಿಕವನ್ನು ಕಲಿತಿದ್ದೀಯಾ, ಕರುಣೆ ಮತ್ತು ಹಂಚಿಕೊಳ್ಳುವುದು. ಆ ದಿನದಿಂದ ಅರ್ಜುನ ತನ್ನ ಪ್ರತಿಭೆಯನ್ನು ಒಳ್ಳೆಯದಕ್ಕಾಗಿ ಮಾತ್ರ ಉಪಯೋಗಿಸುತ್ತಿದ್ದ. ಮಾತನಾಡುವ ಪೆನ್ಸಿಲ್ ಮತ್ತು ಮಾಂತ್ರಿಕ ಪುಸ್ತಕ ಅವನ ಜೀವನದ ಸ್ನೇಹಿತರಾದರು. ಒಂದು ಕಾಲದಲ್ಲಿ ಒಂದು ಕಾಗೆ ರುಚಿಕರ ಚೀಸ್ ತುಂಡನ್ನು ಕಂಡಿತು. ಅದು ಚೀಸ್ ಹಿಡಿದು ಎತ್ತರದ ಮರದ ಮೇಲಕ್ಕೆ ಹಾರಿತು. ಇದು ನನ್ನ ಊಟ ಎಂದು ಕಾಗೆ ಯೋಚಿಸಿತು. ನಾನು ಇದನ್ನು ಸಂತೋಷದಿಂದ ತಿನ್ನಬೇಕೆಂದು ಬಯಸುತ್ತೇನೆ. ಆ ಸಮಯದಲ್ಲಿ ಒಂದು ಚಾತುರ್ಯವಂತ ನರಿ ಕಾಡಿನಲ್ಲಿ ನಡೆಯುತ್ತಿತ್ತು. ನರಿ ಕಾಗೆ ಚೀಸ್ ಜೊತೆಗೆ ಇರುವುದನ್ನು ನೋಡಿದಾಗ ಕಣ್ಣುಗಳು ಮಿನುಗಿದವು. ಒಳ್ಳೆಯ ಅವಕಾಶ, ನಾನು ಕಾಗೆಯನ್ನು ಮೋಸ ಮಾಡಿ ಆ ಚೀಸ್ ಪಡೆಯಬಹುದು, ನರಿ ಯೋಚಿಸಿತು. ನರಿ ಮರದ ಕೆಳಗೆ ಕುಳಿತು ಸಿಹಿಯಾದ ಧ್ವನಿಯಲ್ಲಿ ಹೇಳಿದರು, ಪ್ರಿಯ ಕಾಗೆ, ನಿನ್ನ ರೆಕ್ಕೆಗಳು ಸುಂದರವಾಗಿವೆ, ನಿನ್ನ ಕಣ್ಣುಗಳು ಪ್ರಕಾಶಮಾನವಾಗಿವೆ, ನಿನ್ನ ಸ್ವರವೂ ಸುಂದರವಾಗಿರಬೇಕು. ನನಗಾಗಿ ಹಾಡುವೆನಾ? ಕಾಗೆ ಹೆಮ್ಮೆಯಿಂದ ಹೇಳಿತು, ನಾನು ಹಾಡುತ್ತೇನೆ. ನರಿ ನನ್ನ ಸ್ವರವನ್ನು ಕೇಳಬೇಕು. ಕಾಗೆ ತನ್ನ ಬಾಯಿಯನ್ನು ತೆರೆದಾಗ ಚೀಸ್ ನೇರವಾಗಿ ನರಿ ಬಾಯಿಯಲ್ಲಿ ಬಿದ್ದಿತು. ನರಿ ಚೀಸ್ ತಿಂದು ನಗುತ್ತಲೇ ಹೇಳಿದರು, ಕೆಲವೊಮ್ಮೆ ಚಾತುರ್ಯವಂತ ಕಾಗೆಗಳು ಸಹ ಸುಳ್ಳು ಮೆಚ್ಚುಗೆಯನ್ನು ಕೇಳಿ ಮೋಸಗೊಳ್ಳುತ್ತಾರೆ ಎಂಬುದನ್ನು ಕಲಿಯಿರಿ. ಕಾಗೆ ಲಜ್ಜೆಯಿಂದ ಯೋಚಿಸಿತು, ನಾನು ನನ್ನ ಹೆಮ್ಮೆಯಿಂದ ಅಸಾವಧಾನರಾಗಿದ್ದೆ. ಈಗ ಸುಳ್ಳು ಮೆಚ್ಚುಗೆಯನ್ನು ಗಮನದಿಂದ ನೋಡುತ್ತೇನೆ. ಆ ದಿನದಿಂದ ಕಾಗೆ ಒಂದು ಮುಖ್ಯ ಪಾಠವನ್ನು ಕಲಿತು. ಮೆಚ್ಚುಗೆಗಳು ಸುಂದರವಾಗಿರಬಹುದು, ಆದರೆ ಅವು ನಿಮ್ಮನ್ನು ಅಸಾವಧಾನಗೊಳಿಸಬಾರದು. ಒಂದು ಆಳವಾದ, ಶಾಂತವಾದ ಕಾಡಿನಲ್ಲಿ ಒಂದು ಎತ್ತರವಾದ ಹಳೆಯ ಮರ ಇತ್ತು. ಆ ಮರದ ಮೇಲಿನ ಕೊಂಬೆಯಲ್ಲಿ ಒಂದು ಜ್ಞಾನಿಯಾದ ಗೂಬೆ ವಾಸಿಸುತ್ತಿತ್ತು. ಶಾಂತವಾಗಿ, ಎಚ್ಚರಿಕೆಯಿಂದ. ಸೂರ್ಯ ಅಸ್ತಮಿಸಿದಾಗ ಮತ್ತು ನಕ್ಷತ್ರಗಳು ಹೊಳೆಯಲು ಪ್ರಾರಂಭಿಸಿದಾಗ ಗೂಬೆ ತನ್ನ ಬಂಗಾರದ ಕಣ್ಣುಗಳನ್ನು ತೆರೆದಿತು. ಮಿಯುತ್ತದ ಕಾಡು ನಿದ್ರಿಸುತ್ತಿತ್ತು. ಆದರೆ ಗೂಬೆ ಎಚ್ಚರವಾಗಿತ್ತು.
ಇದು ಅದರ ಪ್ರಪಂಚವನ್ನು ನೋಡುವ ಸಮಯವಾಗಿತ್ತು. ಪ್ರತಿ ರಾತ್ರಿ ಅದು ಎಲ್ಲವನ್ನೂ ಗಮನದಿಂದ ನೋಡುತ್ತಿತ್ತು. ಒಂದು ಸಣ್ಣ ಮೊಲ ತನ್ನ ಮಗುಗಳನ್ನು ನಿದ್ರೆಗೆ ಹಾಕುತ್ತಿದ್ದಳು. ಒಂದು ಅಳಿಲು ನಾಳೆಯ ಊಟಕ್ಕಾಗಿ ಕಾಯಿ ಮುಚ್ಚಿ ಇಡುತ್ತಿದ್ದಳು. ಒಂದು ನರಿ ರೈತನ ಹೊಲದ ಹತ್ತಿರ ನಿಧಾನವಾಗಿ ನಡೆಯುತ್ತಿದ್ದಿತು. ಮತ್ತು ಚಂದ್ರನ ಬೆಳಕಿನಲ್ಲಿ ಚಿಕ್ಕ ಕೀಟಗಳು ಮೃದುವಾಗಿ ಹಾಡುತ್ತಿದ್ದವು. ಗೂಬೆ ಒಂದು ಪದವೂ ಮಾತನಾಡಲಿಲ್ಲ. ಅದು ನೋಡಿತು, ಕೇಳಿತು, ಕಲಿತು. ಪ್ರತಿ ರಾತ್ರಿ ಅದು ದಯೆಯನ್ನು ಕುತಂತ್ರವನ್ನು ನೋಡುತ್ತಿತ್ತು. ಆದರೆ ಅದು ಶಾಂತವಾಗಿಯೇ ಇತ್ತು. ಪ್ರತಿದಿನ ಸ್ವಲ್ಪ ಹೆಚ್ಚು ಜ್ಞಾನಿಯಾಗುತ್ತಿತ್ತು. ಒಂದು ರಾತ್ರಿ ಕಾಡು ಗದ್ದಲದಿಂದ ತುಂಬಿತು. ಎಲ್ಲಾ ಪ್ರಾಣಿಗಳು ವಾದಿಸುತ್ತಿದ್ದವು. ನಾನೇ ಹೆಚ್ಚು ಚತುರ ಎಂದು ನರಿ ಹೇಳಿತು. ಇಲ್ಲ, ನಾನೇ ಹೆಚ್ಚು ದಯಾಳು ಎಂದು ಮೊಲ ಹೇಳಿತು. ಆ ಸಮಯದಲ್ಲಿ ಆ ಎತ್ತರದ ಮರದ ಮೇಲಿನಿಂದ ಒಂದು ಆಳವಾದ ಮೃದುವಾದ ಧ್ವನಿ ಕೇಳಿಸಿತು. ನನ್ನ ಪ್ರಿಯ ಸ್ನೇಹಿತರೆ ಎಂದು ಗೂಬೆ ಹೇಳಿತು. ನಾನು ಎಷ್ಟು ಹೆಚ್ಚು ನೋಡುತ್ತೇನೆ ಅಷ್ಟು ಕಡಿಮೆ ಮಾತನಾಡುತ್ತೇನೆ. ನಾನು ಎಷ್ಟು ಕಡಿಮೆ ಮಾತನಾಡುತ್ತೇನೆ ಅಷ್ಟು ಹೆಚ್ಚು ಕೇಳುತ್ತೇನೆ. ನಾನು ಎಷ್ಟು ಹೆಚ್ಚು ಕೇಳುತ್ತೇನೆ ಅಷ್ಟು ಜ್ಞಾನಿಯಾಗುತ್ತೇನೆ. ಕಾಡು ಮೌನಗೊಂಡಿತು. ಚಂದ್ರನ ಬೆಳಕು ಪ್ರತಿಯೊಂದು ಮುಖದ ಮೇಲೂ ಮೃದುವಾಗಿ ಹೊಳೆಯಿತು. ಆ ರಾತ್ರಿ ನಂತರ ಪ್ರಾಣಿಗಳು ಮೃದುಸ್ವರದಲ್ಲಿ ಮಾತನಾಡಲು ಹೆಚ್ಚು ಕೇಳಲು ಆರಂಭಿಸಿದವು. ಮತ್ತು ಆ ಗೂಬೆ ಹಾಗೆ ಜ್ಞಾನಿಗಳಾಗಲು ಪ್ರಯತ್ನಿಸಿದವು. ನಿಜವಾದ ಜ್ಞಾನ ಮಾತನಾಡುವುದರಲ್ಲಿ ಅಲ್ಲ, ಕೇಳುವುದರಲ್ಲಿ ಇದೆ. ಒಂದು ಕಾಲದಲ್ಲಿ ಹಸಿರಿನಿಂದ ತುಂಬಿದ ಸುಂದರ ಕಾಡಿನಲ್ಲಿ ಒಂದು ಚಿಕ್ಕ ಮೊಲ ವಾಸಿಸುತ್ತಿತ್ತು. ಅದು ಯಾವಾಗಲೂ ಕುತೂಹಲದಿಂದ ಆಟವಾಡುತ್ತಾ ಸಾಹಸಗಳಿಗೆ ಸಿದ್ಧವಾಗಿಯೇ ಇರುತ್ತಿತ್ತು. ಒಂದು ಸೂರ್ಯಕಿರಣಗಳ ಬೆಳಗಿನ ಜಾವ ಕಾಡಿನಲ್ಲಿ ಜಿಗಿದು ಆಟವಾಡುತ್ತಾ ಇರುವಾಗ ಮೊಲ ನೆಲದಲ್ಲಿ ಮಿಂಚುತ್ತಿರುವುದನ್ನು ಕಂಡಿತು. ಅಯ್ಯೋ, ಇದು ಏನು ಎಂದು ಆಶ್ಚರ್ಯಪಟ್ಟಿತು. ಅದು ಒಂದು ಸುಂದರವಾದ ಇಂದ್ರಚಾಪದ ರೇನ್ಬೋ ಕೀಲಿ. ಮೊಲ ಅದನ್ನು ತೆಗೆದುಕೊಂಡು ನೋಡಿತು. ಇದು ಖಂಡಿತವಾಗಿಯೂ ಒಂದು ಮಾಯಾ ಕೀಲಿಯಂತೆ ಕಾಣುತ್ತಿದೆ. ಆದರೆ ಯಾವ ತಾಳೆಯದು ಎಂದು ಆಲೋಚಿಸಿತು. ಹಠಾತ್ತನೆ ಮೃದುಸ್ವರದಲ್ಲಿ ಒಂದು ಧ್ವನಿ ಕೇಳಿಸಿತು. ಇದು ಇಂದ್ರಚಾಪದ ಬಾಗಿಲಿನ ಕೀಲಿ. ಆದರೆ ನೆನಪಿಡು, ಒಳ್ಳೆಯ ಹೃದಯವಿರುವವರು ಮಾತ್ರ ಈ ಕೀಲಿಯನ್ನು ಬಳಸಬಹುದು. ಮೊಲ ತುಂಬಾ ಆಶ್ಚರ್ಯಪಟ್ಟಿತು. ತನ್ನೊಳಗೆ ಯೋಚಿಸಿತು, ನಾನೊಬ್ಬಳೇ ಬಾಗಿಲು ತೆರೆದರೆ ಸಂತೋಷವು ಕ್ಷಣ ಮಾತ್ರ ಇರುತ್ತದೆ. ಆದರೆ ಸ್ನೇಹಿತರ ಜೊತೆ ಸೇರಿ ತೆರೆದರೆ ಸಂತೋಷವು ಶಾಶ್ವತವಾಗುತ್ತದೆ. ಅದು ತಕ್ಷಣ ಸ್ನೇಹಿತರನ್ನು ಕರೆದಿತು. ಓ ಅಳಿಲೆ, ಬೇಗ ಬಾ. ಚಿಕ್ಕ ಜಿಂಕೆ ಮರಿಯೇ, ನೀನೂ ಕೂಡ ಬಾ. ಪಕ್ಷಿಯೇ, ನನ್ನ ಜೊತೆ ಹಾರಿ ಬಾ. ಎಲ್ಲರೂ ಉತ್ಸಾಹದಿಂದ ಬಂದರು. ಒಟ್ಟಾಗಿ ಸೇರಿ ಇಂದ್ರಚಾಪದ ಕೀಲಿಯನ್ನು ಬಾಗಿಲಿಗೆ ಹಾಕಿದರು. ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ನೋಡುತ್ತಿದ್ದಂತೆ ಅವರ ಕಣ್ಣುಗಳು ಹರ್ಷದಿಂದ ತುಂಬಿದವು. ಅಲ್ಲಿ ಮಿನುಗುತ್ತಿರುವ ಕ್ಯಾರೆಟ್ಗಳು, ಸಿಹಿಯಾದ ಹಣ್ಣುಗಳು, ರುಚಿಯಾದ ಬೆರಿಗಳು ಮತ್ತು ಮಾಯಂತೆ ಹೊಳೆಯುತ್ತಿರುವ ಹೂಗಳು ಇದ್ದವು. ಸ್ನೇಹಿತರು ಸಂತೋಷದಿಂದ ಜಿಗಿದರು. ಅವರು ಒಟ್ಟಾಗಿ ತಿಂದರು, ನಕ್ಕರು. ಇಂದ್ರಚಾಪದ ಬಣ್ಣಗಳ ಮಧ್ಯೆ ಕುಣಿದು ಆನಂದಿಸಿದರು. ಚಿಕ್ಕ ಮೊಲ ನಕ್ಕುಕೊಂಡೇ ಹೇಳಿತು, ನೋಡಿ ಸ್ನೇಹಿತರೆ, ನಾವು ಹಂಚಿಕೊಂಡಾಗ ಮಾತ್ರ ಸಂತೋಷ ಹೆಚ್ಚಾಗುತ್ತದೆ. ಆ ದಿನದಿಂದ ಮೊಲ ಮತ್ತು ಅದರ ಸ್ನೇಹಿತರು ಕಲಿತರು, ಲೋಕದ ದೊಡ್ಡದನ ಆ ಇಂದ್ರಚಾಪದ ಕಿಲಿ ಅಲ್ಲ, ಆದರೆ ಪ್ರೀತಿ ಹಂಚಿಕೊಳ್ಳುವುದೇ ನಿಜವಾದ ಸಂಪತ್ತು. ಹಂಚಿದಾಗ ಸಂತೋಷ ದ್ವಿಗುಣವಾಗುತ್ತದೆ. ಒಂದು ಸಣ್ಣ ಗ್ರಾಮದಲ್ಲಿ ರವಿ ಎಂಬ ಸರಳ ಬಾಲಕನಿದ್ದ. ಅವನು ಪ್ರತಿದಿನ ತನ್ನ ಚಿಕ್ಕ ಕಾರ್ಯಾಗಾರದಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ ಮಣ್ಣಿನಿಂದ ಕುಂಡೆಗಳು, ಕಪ್ಗಳು ಹಾಗೂ ಜಾಡಿಗಳನ್ನು ತಯಾರಿಸುತ್ತಿದ್ದ. ತನ್ನ ಕೆಲಸವನ್ನು ಅವನು ಬಹಳ ಇಷ್ಟಪಟ್ಟಿದ್ದನು. ಪ್ರತಿಯೊಂದು ಕುಂಡೆಯನ್ನು ಸುಂದರವಾಗಿ ಮಾಡಲು ಯಾವಾಗಲೂ ತನ್ನ ಶ್ರೇಷ್ಠ ಪ್ರಯತ್ನವನ್ನು ಮಾಡುತ್ತಿದ್ದ. ಒಂದು ಬೆಳಿಗ್ಗೆ ರವಿ ಯೋಚಿಸಿದ, ಇಂದು ನಾನು ಯಾರೂ ನೋಡಿರದ ಅತ್ಯುತ್ತಮ ಕುಂಡೆಯನ್ನು ತಯಾರಿಸುತ್ತೇನೆ. ಅವನು ಎಚ್ಚರಿಕೆಯಿಂದ ಉತ್ತಮ ಮಣ್ಣನ್ನು ಆರಿಸಿಕೊಂಡು ಕುಂಡೆಯನ್ನು ರೂಪಿಸಲು ಶುರು ಮಾಡಿದ. ಆದರೆ ಕೆಲಸ ಮಾಡುತ್ತಿದ್ದಾಗ ಕುಂಡೆಯ ಒಂದು ಬದಿಯಲ್ಲಿ ಚಿಕ್ಕ ಚಿರಟ ಮೂಡಿತು. ಅಯ್ಯೋ ಎಂದು ರವಿ ಉಸಿರೆಳೆದ.
ಈ ಕುಂಡೆ ಸರಿಯಾಗಿಲ್ಲ. ಅವನು ಅದನ್ನು ಪಕ್ಕಕ್ಕೆ ಇಟ್ಟು ಮತ್ತೊಂದು ತಯಾರಿಸಲು ಪ್ರಾರಂಭಿಸಿದ. ಈ ಬಾರಿ ಆಕಾರ ಸರಿಯಾಗಿದ್ದರೂ ಹಿಡಿ ಸ್ವಲ್ಪ ವಂಕಿಯಾಗಿ ಹೊರಬಂದಿತು. ಇದು ಸರಿಯಿಲ್ಲ ಎಂದು ಅವನು ವಿಷಾದದಿಂದ ಹೇಳಿದ. ಒಂದು ದಿನ ಪೂರ್ತಿ ರವಿ ಹಲವು ಕುಂಡೆಗಳನ್ನು ತಯಾರಿಸಿದರೂ ಪ್ರತಿಯೊಂದರಲ್ಲೂ ಸ್ವಲ್ಪ ದೋಷ ಇತ್ತು, ಒಂದು ಗುಂಡಿ ಅಥವಾ ಸ್ವಲ್ಪ ಅಸಮಕೋನ. ಸಂಜೆ ವೇಳೆಗೆ ಅವನು ದಣಿದು ನಿರಾಶನಾದ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಅವನ ಕಾರ್ಯಾಗಾರಕ್ಕೆ ಬಂದಳು. ಆಕೆ ಪ್ರೀತಿಯಿಂದ ರವಿಗೆ ಹೇಳಿದಳು, ನಿನ್ನ ಕುಂಡೆಗಳಲ್ಲಿ ಒಂದನ್ನು ನಾನು ಕೊಂಡುಕೊಳ್ಳಬಹುದೇ? ನನ್ನ ಹಳೆಯ ಕುಂಡೆ ಒಡೆದಿದೆ. ರವಿ ತಗಡಿನ ಶೆಲ್ಫ್ ತೋರಿಸಿ ಹೇಳಿದ, ನಿಮಗೆ ಬೇಕಾದ್ದನ್ನು ತೆಗೆದುಕೊಳ್ಳಿ, ಆದರೆ ಅವು ಪರ್ಫೆಕ್ಟ್ ಅಲ್ಲ. ವಯಸ್ಸಾದ ಮಹಿಳೆ ನಗುತ್ತಾ ಚಿಕ್ಕ ಚಿರಾಟವಿದ್ದ ಕುಂಡೆಯನ್ನು ಆರಿಸಿಕೊಂಡಳು. ಆಕೆ ಅದನ್ನು ನೀರಿನಿಂದ ತುಂಬಿ ಮನೆಗೆ ತೆಗೆದುಕೊಂಡು ಹೋದಳು. ಮರದಿನ ಆಕೆ ಮತ್ತೆ ಬಂತಳು. ಅವಳ ಕಣ್ಣಲ್ಲಿ ಸಂತೋಷ ಮಿನುಗುತ್ತಿತ್ತು. ರವಿ, ಗೊತ್ತಾ ನಿನಗೆ, ನಾನು ಈ ಕುಂಡೆಯಲ್ಲಿ ನೀರು ತೆಗೆದುಕೊಂಡು ಹೋಗುವ ಪ್ರತಿ ಸಾರಿ ಕೆಲವು ಹನಿಗಳು ಚಿರಾಟದ ಮೂಲಕ ಬೀಳುತ್ತವೆ. ಅವು ನನ್ನ ದಾರಿಯಲ್ಲಿರುವ ಹೂಗಳಿಗೆ ನೀರು ಕೊಡುತ್ತವೆ. ನಿನ್ನ ಅಪೂರ್ಣ ಕುಂಡೆಗೆ ಧನ್ಯವಾದಗಳು. ಈಗ ನನ್ನ ದಾರಿಯಲ್ಲಿ ಸುಂದರ ಹೂಗಳು ಅರಳಿವೆ. ರವಿ ಆಶ್ಚರ್ಯದಿಂದ ಆಕೆಯನ್ನು ನೋಡಿದ. ಅವನ ಮನಸ್ಸು ಸ್ಪರ್ಶಿತವಾಯಿತು. ಅವನು ತಿಳಿದುಕೊಂಡ ಅಪೂರ್ಣವಾದದ್ದು ಸಹ ಲೋಕಕ್ಕೆ ಸಂತೋಷ ಮತ್ತು ಒಳ್ಳೆಯತನ ತರುವ ಶಕ್ತಿ ಹೊಂದಿದೆ. ಒಂದು ಸುಂದರ ಬೆಳಗ್ಗೆ ಲಿಲ್ಲಿ ಉದ್ಯಾನವನಕ್ಕೆ ಹೋಗಿದ್ದಳು. ಅವಳ ಬಳಿ ಒಂದು ದೊಡ್ಡ ಕೆಂಪು ಬಲೂನ್ ಇತ್ತು. ಅದು ಗಾಳಿಯಲ್ಲಿ ತೇಲುತ್ತಿತ್ತು. ಲಿಲ್ಲಿ ಅದನ್ನು ಸಂತೋಷದಿಂದ ನೋಡುತ್ತಿದ್ದಳು. ಅವಳು ಮುಗುಳ್ನಗುತ್ತಾ ಉಯ್ಯಾಲೆಯ ಹಿಂದೆ ಓಡಿದಳು. ಅಚಾನಕ್ ದೊಡ್ಡ ಗಾಳಿ ಬುತ್ತಿತ್ತು. ಬಲೂನ್ ಹಾರಿ ಹೋಯಿತು. ಅಯ್ಯೋ ಇಲ್ಲ ಎಂದು ಲಿಲ್ಲಿ ಕೂಗಿದಳು. ಅವಳು ಬೇಗನೆ ಓಡಿದಳು. ಉಯ್ಯಾಲೆ ದಾಟಿ, ಕೊಳ ದಾಟಿ, ಆದರೆ ಬಲೂನ್ ಮೇಲಕ್ಕೆ ಹಾರಿತು. ಸ್ವಲ್ಪ ಹೊತ್ತಿಗೆ ಓಡಿದ ಮೇಲೆ ಲಿಲ್ಲಿ ನಿಂತುಕೊಂಡಳು. ಅವಳು ದಣಿದಳು ಮತ್ತು ದುಃಖದಿಂದ ಬಿದ್ದಂತಾಗಿ ಹೇಳಿದಳು, ನನ್ನ ಬಲೂನ್ ಮೇಲಕ್ಕೆ ಹೋಯಿತೆಯಾ? ಆ ಕ್ಷಣದಲ್ಲಿ ಮರದಿಂದ ಒಂದು ಮಧುರವಾದ ಧ್ವನಿ ಕೇಳಿಸಿತು. ಮೇಲೆಗೆ ನೋಡು. ಲಿಲ್ಲಿ ತಲೆಯೆತ್ತಿ ಮೇಲಕ್ಕೆ ನೋಡಿದಳು. ಅಲ್ಲಿ ಒಂದು ಸ್ನೇಹಭರಿತ ಅಣಿಲು ಇದ್ದಿತು. ಇದು ನಿನ್ನ ಬಲೂನ್ ಅಂದಿತು ಅಣಿಲು. ಅದು ಮರದ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತ್ತು. ಅಣಿಲು ತನ್ನ ಸಣ್ಣ ಕೈಗಳಿಂದ ಬಲೂನ್ ಅನ್ನು ನಿಧಾನವಾಗಿ ತಳ್ಳಿತು. ಅದು ತೇಲುತ್ತಾ ತೇಲುತ್ತಾ ನೇರವಾಗಿ ಲಿಲ್ಲಿಯ ಕೈಗಳಿಗೆ ಬಂದು ಸೇರಿತು. ಧನ್ಯವಾದಗಳು ಅಣಿಲೆ ಎಂದು ಲಿಲ್ಲಿ ಖುಷಿಯಿಂದ ಹೇಳಿದಳು. ಆ ದಿನದಿಂದ ಪ್ರಾರಂಭಿಸಿ ಲಿಲ್ಲಿ ಯಾವಾಗಲೂ ತನ್ನ ಬಲೂನ್ ಅನ್ನು ಕೈಯಲ್ಲಿ ಕಟ್ಟಿಕೊಂಡಿರುತ್ತಾಳೆ ಮತ್ತು ಪ್ರತಿ ಸಲ ಉದ್ಯಾನವನಕ್ಕೆ ಬಂದಾಗಲೆಲ್ಲ ಮರದ ಮೇಲಿರುವ ಆ ಹೊಸ ಸ್ನೇಹಿತನಿಗೆ ನಗುತ್ತಾ ಕೈ ಚಲಿಸುತ್ತಾಳೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಅರುಣ್ ಎಂಬ ಒಳ್ಳೆಯ ಹುಡುಗನಿದ್ದ. ಅವನು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ, ನಗುತ್ತಲೇ ಇರ್ತಿದ್ದ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಒಂದು ದೊಡ್ಡ ಮರದ ಕೆಳಗೆ ಹೊಳೆಯುವ ಕೆಂಪು ಸೇಬು ಕಂಡ. ಅವನು ಹೇಳಿದ, ಅಯ್ಯೋ, ಎಷ್ಟು ಸುಂದರವಾದ ಸೇಬು. ಅವನಿಗೆ ಹಸಿವಾಗಿತ್ತು. ಸೇಬು ತುಂಬಾ ರುಚಿಯಾಗಿತ್ತು. ಪಕ್ಕದಲ್ಲೇ ಒಂದು ಚಿಕ್ಕ ಬುಟ್ಟಿ ಇತ್ತು. ಅದರಲ್ಲಿ ಬರೆದಿತ್ತು, ಸೇಬು ಮಾರಾಟಕ್ಕೆ, ಒಂದು 5 ರೂಪಾಯಿ. ಅರುಣ್ ಯೋಚಿಸಿದ, ಇದು ಹಣ್ಣು ಮಾರುವ ಮಾವನದ್ದಿರಬಹುದು. ಅವನು ಸ್ವಲ್ಪ ಸಮಯ ಯೋಚಿಸಿದ. ಯಾರೂ ನೋಡಿಲ್ಲ, ನಾನು ತಿನ್ನಬಹುದು. ಆದರೆ ಅವನ ಹೃದಯ ಹೇಳಿತು, ಇದು ತಪ್ಪು. ಅವನು ತಕ್ಷಣ ಹಣ್ಣು ಮಾವನ ಬಳಿ ಹೋಗಿ ಹೇಳಿದ, ಮಾವ, ಈ ಸೇಬು ನಿಮ್ಮ ಮರದ ಕೆಳಗೆ ಸಿಕ್ಕಿತು. ಮಾವನು ನಗುತ್ತಾ ಹೇಳಿದರು, ನನ್ನ ಚಿನ್ನ ಹುಡುಗ, ನೀನು ಸತ್ಯವಾದವನಾಗಿದ್ದಿ. ಈ ಸೇಬು ನಿನ್ನದೇ. ಅರುಣ್ ಸಂತೋಷದಿಂದ ಹೇಳಿದ, ಧನ್ಯವಾದಗಳು ಮಾವ. ಅವನು ಸೇಬು ತೆಗೆದುಕೊಂಡ ಕೈಗಳಿಂದ ಮಾತ್ರವಲ್ಲ, ಸತ್ಯತೆಯಿಂದ ತುಂಬಿದ ಹೃದಯದಿಂದ. ಆ ದಿನದಿಂದ ಎಲ್ಲರೂ ಅವನನ್ನು ಸತ್ಯವಾದ ಅರುಣ್ ಎಂದು ಕರೆಯುತ್ತಿದ್ದರು. ಪ್ರತಿ ಸಲ ಸೇಬು ನೋಡಿದಾಗ ಅವನು ಯೋಚಿಸುತ್ತಿದ್ದ, ಸತ್ಯ ಎಂದಿಗೂ ಸಿಹಿಯಾಗಿರುತ್ತದೆ. ಒಂದು ಸುಂದರ ಸಂಜೆ ಸಮಯ. ಬಾಲಕಿ ಅಭಿ ಶಾಲೆಯಿಂದ ಸಂತೋಷದಿಂದ ಮನೆಗೆ ವಾಪಸ್ ಬಂತು.
ತಾನು ಬಹಳ ಇಷ್ಟಪಡುವ ಟೆಡ್ಡಿ ಬೊಮ್ಮೆಯೊಂದಿಗೆ ಆಡಲು ಅವಳು ಓಡಿಕೊಂಡು ಬಂತು. ಅಚಾನಕ್ ಅವಳ ಕಣ್ಣಿಗೆ ಏನೋ ತೋಚಿತು. ಟೆಡ್ಡಿಯ ಒಂದು ಕಣ್ಣು ಕಾಣಿಸುತ್ತಿಲ್ಲ ಎಂದು ಅಬಿ ಆತುರದಿಂದ ತಾಯಿಗೆ ಹೇಳಿದರು. ತಾಯಿ ಅಡಿಗೆ ಮನೆಯಲ್ಲಿದ್ದ ಅವರು ಹೊರಬಂದು ಹೇಳಿದರು, ಅಬಿ, ಅದು ನಿಶ್ಚಯವಾಗಿ ಇಲ್ಲಿ ಎಲ್ಲಾದರೂ ಬಿದ್ದಿರಬಹುದು. ಚಿಂತೆ ಮಾಡಬೇಡ, ನಾವು ಇಬ್ಬರು ಸೇರಿ ಹುಡುಕೋಣವೇ? ಸರಿ ಅಮ್ಮ ಎಂದು ಹೇಳುತ್ತಿದ್ದಂತೆಯೇ ಇಬ್ಬರೂ ಮನೆ ಮೂಡಲೆಲ್ಲ ಹುಡುಕತೊಡಗಿದರು. ಅಬಿಯ ಮುಖದಲ್ಲಿ ನಿರಾಶೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಾಯಿ ಪ್ರೀತಿಯಿಂದ ಹೇಳಿದರು, ಇಲ್ಲಿ ಎಲ್ಲಾದರೂ ಇರಬಹುದು, ಸಹನೆಯಿಂದ ಹುಡುಕೋಣ. ಆ ಕ್ಷಣದಲ್ಲಿ ಅಬಿ ಇದ್ದಕ್ಕಿದ್ದಂತೆ ಕೂಗಿದನು, ಅಮ್ಮ, ಇಲ್ಲಿದೆ ನೋಡಿ, ಟೆಡ್ಡಿಯ ಕಣ್ಣು ಮೇಜಿನ ಕೆಳಗೆ ಇದೆ. ಅವಳು ಬೊಮ್ಮೆಯನ್ನು ಎತ್ತಿ ಸಂತೋಷದಿಂದ ತಾಯಿಗೆ ಕೊಟ್ಟಳು. ತಾಯಿ ನಗುತ್ತಾ ಹೊಲಿಗೆ ಪೆಟ್ಟಿಗೆಯನ್ನು ತೆಗೆದುಕೊಂಡು ನಿಧಾನವಾಗಿ ಟೆಡ್ಡಿಯ ಕಣ್ಣನ್ನು ಹೊಲೆಯತೊಡಗಿದರು. ಟೆಡ್ಡಿಯ ಕಣ್ಣು ಈಗ ಸರಿಯಾದೀತು. ಈಗ ನೀನು ನಿನ್ನ ಟೆಡ್ಡಿಯನ್ನು ಮತ್ತೆ ನೋಡಲು ಸಿದ್ಧಳಾ ಎಂದು ತಾಯಿ ಕೇಳಿದರು. ಅಬಿ ಖುಷಿಯಿಂದ ಒಪ್ಪಂಗೊಳ್ಳಿ ತಾಯಿಯನ್ನು ತಬ್ಬಿಕೊಂಡು ಧನ್ಯವಾದಗಳು ಅಮ್ಮ ಎಂದು ಹೇಳಿದರು. ತಾಯಿ ನಗುತ್ತಾ ಉತ್ತರಿಸಿದರು, ನಿನ್ನಿಗಾಗಿ ನಾನು ಏನಾದರೂ ಮಾಡುತ್ತೇನೆ. ಆ ರಾತ್ರಿ ಅಬಿ ತನ್ನ ಟೆಡ್ಡಿಯನ್ನು ಪ್ರೀತಿಯಿಂದ ತನ್ನ ಹತ್ತಿರ ಇಟ್ಟುಕೊಂಡು ಮೃದುವಾಗಿ ಹೇಳಿದರು, ಟೆಡ್ಡಿ, ಇನ್ನು ಮುಂದೆ ನಿನಗೆ ಏನೂ ಆಗದಂತೆ ನಾನು ನನ್ನ ಅಮ್ಮ ಕೂಡ ನೋಡಿಕೊಳ್ಳುತ್ತೇವೆ. ಸಂತೋಷದಿಂದ ಅಬಿ ಟೆಡ್ಡಿಯನ್ನು ತಬ್ಬಿಕೊಂಡು ನಿದ್ರೆ ಹೊತ್ತಳು. ಅಬಿ ಸಿಹಿ ಕನಸುಗಳಲ್ಲಿ ಮುಳುಗಿದಳು. ಒಂದು ಸುಂದರವಾದ ಬೆಳಗ್ಗೆ ತಾರಾ ಸಂತೋಷದಿಂದ ಕಡಲ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು. ಮೃದುವಾದ ಮಣ್ಣು ಅವಳ ಪಾದಗಳನ್ನು ಮುಟ್ಟಿತು. ಅಲೆಗಳು ನಿಧಾನವಾಗಿ ತಿರುಗುತ್ತಾ ಶಲ್ ಶಲ್ ಎ ಎಂಬ ಶಬ್ದವನ್ನು ಉಂಟುಮಾಡುತ್ತಿದ್ದವು. ತಾರಾಗೆ ಸಿಂಪಿಗಳನ್ನು ಸಂಗ್ರಹಿಸುವುದು ಬಹಳ ಇಷ್ಟ. ಅವಳು ಚಿಕ್ಕ ಚಿಕ್ಕ ಸಿಂಪಿಗಳನ್ನು, ಮೆರೆದಿಳಿಯುವ ಬಣ್ಣದ ಚಿಪ್ಪುಗಳನ್ನು ಎತ್ತಿ ನೋಡುತ್ತಿದ್ದಳು. ಒಂದು ಸಿಂಪಿ ಹೃದಯ ಆಕಾರದಲ್ಲಿತ್ತು. ಅವಳು ಅದನ್ನು ತೆಗೆದುಕೊಂಡು ಕಿವಿಯ ಹತ್ತಿರವಿಟ್ಟು ಕೇಳಿದಳು. ಪ್ರತಿಯೊಂದು ಸಿಂಪಿ ಕೂಡ ಕಡಲದ ರಹಸ್ಯಗಳನ್ನು ಹಂಚಿಕೊಳ್ಳುವಂತೆ ತೋರುವಂತಿತ್ತು. ಅವಳು ಇನ್ನೂ ಕಡಲ ತೀರವಾಚಿ ನಡೆಯುತ್ತಿದ್ದಾಗ ಮಣ್ಣಿನಲ್ಲಿ ತುಂಬಿಕೊಂಡಿರುವ ಲಾಲಿತ್ಯವಂತದ ಮೆರೆದಿಳಿಯುವ ಪ್ರತಿಯೊಂದು ಸಿಂಪಿ ಕೂಡ ಕಡಲದ ರಹಸ್ಯಗಳನ್ನು ಹಂಚಿಕೊಳ್ಳುವಂತೆ ತೋರುವಂತಿತ್ತು. ಅವಳ ಕಣ್ಣನ್ನು ಸೆಳೆಯಿತು. ಓಗ್ ಎಂದು ತಾರಾ ಆಶ್ಚರ್ಯದಿಂದ ಅದನ್ನು ಎತ್ತಿ ನೋಡಿದಳು. ಆ ಕ್ಷಣ ಒಂದು ಸಣ್ಣ ಧ್ವನಿ ಕೇಳಿಸಿತು, ನನ್ನನ್ನು ಕಂಡ ಜಾಫರ್ ಧನ್ಯವಾದಗಳು. ತಾರಾ ಸುತ್ತಲೂ ನೋಡಿದಳು. ಅಲ್ಲಿ ಯಾರೂ ಇರಲಿಲ್ಲ. ಆ ಧ್ವನಿ ಸಿಂಪಿನಿಂದ ಬರುತ್ತಿತ್ತು. ನಾನು ಒಂದು ಮಾಂತ್ರಿಕ ಸಿಂಪಿ ಎಂದು ಅದು ನಿಧಾನವಾಗಿ ಹೇಳಿತು. ನಾನು ನಿನಗೆ ಒಂದು ಇಚ್ಛೆಯನ್ನು ನೆರವೇರಿಸಬಲ್ಲೆ. ತಾರಾ ಸ್ವಲ್ಪ ಯೋಚಿಸಿದಳು. ಆಟಿಕೆಗಳು ಅಥವಾ ಸಿಹಿ ತಿನಿಸುಗಳು ಅವಳಿಗೆ ಬೇಕಾಗಿಲ್ಲ. ತಾರಾ ನಗುತ್ತಾ ಹೇಳಿದಳು, ನನ್ನ ಇಚ್ಛೆ ಎಂದರೆ ಕಡಲಿನ ಎಲ್ಲ ಜೀವಿಗಳು ಯಾವಾಗಲೂ ಸುರಕ್ಷಿತವಾಗಿಯೂ ಸಂತೋಷದಿಂದಿರಬೇಕು. ಸಿಂಪಿ ಪ್ರಭೆಯಾಗಿ ಮೆರೆದಿತು. ನಂತರ ನಿಧಾನವಾಗಿ ತಾರಾದ ಕೈಗಳಿಂದ ಹೊರಬಂದು ಅಲೆಗಳೆಡೆಗೆ ಜಿಗಿದು ಮರೆಯಿತು. ಆ ಕ್ಷಣದಿಂದ ಕಡಲ ಮಡಿಲು ಸಂತೋಷದಿಂದ ತುಂಬಿತು. ಡಾಲ್ಫಿನ್ಗಳು ಮೇಲೆ ಜಿಗಿದು ಆಟವಾಡಿದವು. ಆಮೆಗಳು ತಮ್ಮ ಕಾಲುಗಳನ್ನು ಆಲಿಯುತ್ತಾ ನೃತ್ಯವಾಡಿದವು. ಬಣ್ಣ ಬಣ್ಣದ ಮೀನುಗಳು ಸುತ್ತಮುತ್ತಲೂ ತೇಲಿ ನೃತ್ಯ ಮಾಡಿದವು. ತಾರಾ ಇವನ್ನೆಲ್ಲ ನೋಡಿ ಸಂತೋಷವಾಯಿತು. ಅಂದು ರಾತ್ರಿ ತಾರಾ ಮಲಗಿದ್ದಾಗ ಕಡಲ ಗಾಳಿ ನಿಧಾನವಾಗಿ ಅವಳ ಕಿಟಕಿಯಿಂದ ಒಳಗೆ ಬಂದಿದೆ. ಒಂದು ಮೃದು ಧ್ವನಿ ಕೇಳಿಸಿತು, ಧನ್ಯವಾದಗಳು ತಾರಾ. ತಾರಾ ನಗಿದಳು. ಒಂದು ಚಿಕ್ಕ ಹೃದಯದಿಂದ ಹುಟ್ಟಿದ ಇಚ್ಛೆಯೂ ಸಹ ದೊಡ್ಡ ಬದಲಾವಣೆಯನ್ನು ತಂದಿಡಬಹುದು ಎಂಬುದನ್ನು ಅವಳು ಅರಿತುಕೊಂಡಳು.